ರಾಜಕೀಯ ಪಕ್ಷದ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೀನಿ. ಆದರೆ ಇಷ್ಟು ಕೇಸರಿ ಸಾಗರದ ರೂಪದಲ್ಲಿ ನಾನು ಯಾರು ನೋಡಿಲ್ಲ. ದಯವಿಟ್ಟು ನಿಮ್ಮ ಟಿವಿನವರು ಒಮ್ಮೆ ಆ ಕಡೆ ತಿರುಗಿಸಿ ನೋಡಿ. ತುದಿ ಕಾಣೋದಿಲ್ಲ, ತುದಿ ಕಾಣೋದಿಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮ್ಮ ದೇಶದಲ್ಲಿ ಕನ್ನೇರಿ ಸ್ವಾಮಿಗಳಿಗೆ ಅಪಮಾನ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಮಂತ್ರಿ ಹೇಳಿದರು, ನೀವು ಕ್ಷಮೆ ಕೇಳಿದ್ರೆ ನಿಮಗೆ ಬಾಗಲಕೋಟೆಗೆ, ಬಿಜಾಪುರ ಜಿಲ್ಲೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಅಪಮಾನ ಅವ್ರಿಗೆ ಮಾಡಿದ್ದೀರಿ, ಅವ್ರ ಕ್ಷಮೆ ಕೇಳೋದಲ್ಲ. ನೀವು ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ಈ ಕೇಸರಿಮಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪೂರ ಹೋಗಿ ನಿಮ್ಮ ಸರ್ಕಾರವ ಇಲ್ಲ ಮಾಡುತ್ತೆ. ಇದು ಕೇಸರಿ ಶಕ್ತಿ. ಕೇಸರಿ ಶಕ್ತಿಯನ್ನು ಹಗುರವಾಗಿ ತಗೋಬೇಡಿ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ತಾಯಿ ಜೀಜಾಬಾಯಿ ಒಂದ್ಸರಿ ಬಂದು ಕೇಳ್ತಾರೆ, ಯಾಕಮ್ಮ ನೀನು ಬ್ಲೌಸ್ ಹಾಕೊಂಡಿಲ್ಲ ಅಂತ. ಶಿವಾಜಿ ಮಹಾರಾಜರು ಜೀಜಾಬಾಯಿ ಕೇಳಿದಾಗ ಆ ಜೀಜಾಬಾಯಿ ಉತ್ತರ ಕೊಡ್ತಾಳೆ, ಆ ಗುಡ್ಡದ ಮೇಲೆ ಹಸಿರು ಧ್ವಜ ಹಾರ್ತಾ ಇದೆ, ಆ ಹಸಿರು ಧ್ವಜ ತೆಗೆದು ಅಲ್ಲಿ ಕೇಸರಿ ಧ್ವಜ ಹಾಕಿದ್ರೆ ಆ ಹಸಿರು ಧ್ವಜದನ್ನ ನಾನು ಬ್ಲೌಸ್ ಹೊಸ್ಕೊಂಡಿನಿ, ನೀನ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಶಿವಾಜಿ ಮಹಾರಾಜರ ಹತ್ರ ಬಹಳ ಜನ ಸೈನಿಕರು ಇರಲಿಲ್ಲ, ಹಿಡಿಯಷ್ಟು ಯುವಕರಿದ್ರು. ಆ ತಾಯಿಗೆ ಗೊತ್ತಿತ್ತು ಅಲ್ಲಿ ಹೋದ್ರೆ ವಾಪಸ್ ಬರ್ತಾನೋ ಇಲ್ಲೋ ಮಗ ಅಂತ. ಆದ್ರೂ ಅಂತ ಮಗನ್ನ ಧೈರ್ಯ ತುಂಬಿ ದೇಶ ಉಳಿಸ್ಬೇಕು, ಧರ್ಮ ಉಳಿಸ್ಬೇಕು ಅಂತ ಕಳಿಸ್ತಂತ ಜೀಜಾಬಾಯಿಯ ಮಾತನ್ನ ಕೇಳಿ ಅಲ್ಲಿ ಹೋಗಿ ಯಾರ ಅಡ್ಡ ಬರ್ತಾರಲ್ಲ ಮೊಘಲರು ಅವರೆಲ್ಲ ಸೀಳಿ ಆ ಧ್ವಜವನ್ನು ತಂದು ಜೀಜಾಬಾಯಿ ಕೊಟ್ಲಲ್ಲ, ಆ ಒಂದು ರಕ್ತ ಹರಿತಾರಂತ ವೀರ ಯುವಕರು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಗೆಲ್ರಿಗೂ ಕೂಡ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನೋವಾಗಿದೆ. ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಹೋಗ್ತಾ ಇದೆ. ಸಂತೋಷದಿಂದ ಭಾರತ್ ಮಾತಾಕ್ಕೆ ಜೈ, ಹಿಂದೂ ಧರ್ಮಕ್ಕೆ ಜೈ, ಶಿವಾಜಿ ಮಹಾರಾಜಕ್ಕೆ ಜೈ ಅಂತ ರಾಷ್ಟ್ರ ಭಕ್ತರು ಕೂಕೊಂಡು ಹೋಗ್ತಾ ಇದ್ರೆ ಮಸೀದಿಯಿಂದ ಕಲ್ಲು ಬಿಸಾಕ್ತಾರೆ, ಚಪ್ಪಲಿ ಬಿಸಾಕ್ತಾರೆ. ಎಷ್ಟು ಸೊಕ್ಕಿರ್ಬೇಕು, ಎಷ್ಟು ದಿಮಾಗಿರ್ಬೇಕು. ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಭಾರತ್ ಮಾತಾಕ್ಕೆ ಜೈ ಅಂತ ಕೂಗ್ತಾ ಇರಂತ ಯುವಕರ ಮೇಲೆ ಚಪ್ಪಲಿ ಬಿಸಾಕಿರಲ್ಲ ಅಂತ ನೀಚ ವ್ಯಕ್ತಿಗಳಿಗೆ, ಕರ್ನಾಟಕ ರಾಜ್ಯದಲ್ಲಿರುವಂತ ದೇಶದ್ರೋಹಿ ಮುಸಲ್ಮಾನರಿಗೆ ಈ ರಾಜ್ಯದಲ್ಲಿ ಅವಕಾಶ ಇಲ್ಲ. ಇದನ್ನ ಈ ಕೇಸರಿ ಪಡೆ ಮಾಡುತ್ತೆ, ಈ ಕೇಸರಿ ಪಡೆ ಮಾಡುತ್ತೆ. ಇವತ್ತು ನಿನ್ನೆ ಕಾರ್ಯಕ್ರಮ ಅಲ್ಲ ಇದು. ಕನ್ನೇರಿ ಸ್ವಾಮಿಗಳು ಮಾಡ್ತಾ ಇರೋದು ಕೆಲಸ ಏನು? ಗೋವನ್ನ ಬೆಳೆಸ್ತಾ ಇದ್ದಾರೆ. ಗೋವನ್ನು ಒಂದು ಪ್ರಾಣಿ ಅನ್ಕೊಂಡಿಲ್ಲ, ಗೋವನ್ನ ನಮ್ಮ ತಾಯಿ ಏನಂತ ಭಾವನೆ ಇಟ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಗೋಶಾಲೆ ಹತ್ರ ಹೋದ್ರೆ ಕನ್ನೇರಿ ಹೋಗಿ ನೋಡ್ಕೊಂಡ್ ಬನ್ನಿ, ಕನ್ನೇರಿ ಸ್ವಾಮಿಗಳು ಯಾವ ರೀತಿ ಗೋವುಗಳು ಬೆಳೆಸ್ತಾ ಇದಾರೆ ಅಂತ ತೋರಿಸ್ತಾ ಇದ್ದಾರೆ ಅಂತ ಮಹಾಸ್ವಾಮಿಗಳು. ಈಗ ತಿಂತಾರಂತ ಆಹಾರ ವಿಷ ಅಂತ ಗೊತ್ತಾಗ್ತಿದ್ದಂಗೆನೆ ಸಾವಯವ ಕೃಷಿ ಬೆಳೆಸಬೇಕು ಅನ್ನಂತ ಪ್ರಯತ್ನ ನಡೆಸ್ತಾರಂತ, ಸ್ಫೂರ್ತಿ ಕೊಡ್ತಾರಂತ, ರೈತರಿಗೆ ಅವಕಾಶ ಮಾಡಿಕೊಡ್ತಾರಂತ ಸ್ವಾಮಿ ಕನ್ನೇರಿ ಸ್ವಾಮಿ. ಇಂಥ ಸ್ವಾಮಿಗಳಿಗೆ ನೀವು ಬ್ಯಾನ್ ಮಾಡ್ತೀರಾ? ನಾನು ತುಂಬಾ ಸ್ಪಷ್ಟವಾಗಿ ನೇರವಾಗಿ ಹೇಳ್ತೇನೆ, 28ನೇ ತಾರೀಕು 28ನೇ ಇಸಿ ತನಕ ಚುನಾವಣೆ ನಡೆಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ನೀವು ಮಾಡ್ತಾ ಇರಂತ ದುಷ್ಟ ಶಕ್ತಿಗಳಿಗೆ ಅಷ್ಟರೊಳಗೇನೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಪಾಪದ ಕೂಡ ತುಂಬತ್ತೆ. ಕೇಸರಿಮಯ ಕರ್ನಾಟಕ ರಾಜ್ಯದಲ್ಲಿ ಆಗತ್ತೆ, ಹಸಿರುಮಯ ರಾಜ್ಯದಿಂದ ಹೋಗತ್ತೆ, ಇದರ ಅನುಮಾನ ಬೇಡ. ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ಶಿವಮೊಗ್ಗದಲ್ಲಿ ಒಬ್ಬ 15 ವರ್ಷದ ಯುವಕನಿಗೆ ಹೊಡೆದು 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 ಕೊಲೆ ಮಾಡ್ತಾರೆ.
ಏನ್ ಮಾಡಿದ ಆ ಪಾಪ? ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ, ಅವ್ರ ಬಗ್ಗೆ ಕ್ರಮ ತಗೋತೀವಿ. ಏನ್ ಕ್ರಮ? ಮತ್ ಜೀವ ಕೊಡ್ತೀರಾ? ಯಾವ ರೀತಿ ಕೊಲೆಗಡಕರು ಇದ್ದಾರೋ ಆ ಮಕ್ಕಳಿಗೆ ಸ್ಫೂರ್ತಿ ಕೊಟ್ಟು ಹೊಡಿರಿ, ಕೊಲೆ ಮಾಡ್ರಿ ಅಂತ ಹೇಳ್ಯಾರೋ ಅವ್ರನ್ನ ಕರ್ಕೊಂಡು ಫಾಸಿ ಹಾಕ್ಸ್ಬೇಕಲ್ವಾ? ನಾನಿವತ್ತು ಬಂದು ಪತ್ರಿಕೆ ಓದ್ದೆ ಬಾಗಲಕೋಟೆನಲ್ಲಿ. ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕ ಅವ್ರ ಮನೆಗೆ ಖಾಸಗಿ ಕಾರಲ್ಲಿ ಹೋಗ್ತಾರಂತೆ ಪೊಲೀಸ್ನವರು. ಆ ಯುವಕ ಊಟ ಮಾಡ್ತಿದ್ದ, ಹಾಗೆ ಕರ್ಕೊಂಬಂದ ಪೊಲೀಸ್. ಯಾಕೆ? ಏನ್ ತಪ್ಪು ಮಾಡಿದ್ದ ಅವನು? ಮಸೀದಿಯಿಂದ ಕಲ್ಲೊಡದ್ನ, ಚಪ್ಪಲಿ ಹಸ್ನ? ಅವನು ಹೇಳಿದ್ದಿಷ್ಟೇನೆ, ಯಾವ ಮಸೀದಿಯಿಂದ ಕಲ್ಲು ಚಪ್ಪಲಿ ಬಂತೋ ಆ ಮಸೀದಿ ಸೀಜ್ ಮಾಡಿ, ಅಲ್ಲಿ ಮುಲ್ಲಾ ಅರೆಸ್ಟ್ ಮಾಡಿ. ಇದು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನ ಕೂಗಲ್ಲ, ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಹಿಂದೂ ಕೂಗು. ನಾನು ರಾಜ್ಯದ ಮುಖ್ಯಮಂತ್ರಿಗೆ ಈಗಲೂ ಹೇಳ್ತೇನೆ, ತಕ್ಷಣ ಆ ಒಂದು ಮಸೀದಿ ಸೀಜ್ ಮಾಡಿ, ಆ ಮುಲ್ಲಾ ಅರೆಸ್ಟ್ ಮಾಡಿ. ಇಲ್ಲ ಅಂತಂದ್ರೆ ಯಾವ ರೀತಿ ಬಾಬರಿ ಮಸೀದಿ ಧ್ವಂಸ ಆಯ್ತೋ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಸೀದಿಗಳು ಧ್ವಂಸ ಆಗಂತ ಸ್ಥಿತಿ ಬಂದಿತ್ತು. ಈ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಾರೆ. ಬಹಳ ಜನ ಮಾತಾಡೋರು ಇದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಇವತ್ತು ಬಂದು ಕೂಗಿ ಚೀರಿ ಹೋಗೋದಲ್ಲ. ಇವತ್ತಿನ ಸರ್ಕಾರ ಹಿಂದೂಗಳಿಗೆ ನರಕ ಆಗಿದೆ, ಮುಸಲ್ಮಾನರಿಗೆ ಸ್ವರ್ಗ ಆಗಿದೆ. ಇದು ಉಲ್ಟಾ ಆಗಬೇಕಾಗಿದೆ. ಕೇಸರಿಮಯ ಹಿಂದೂಗಳಿಗೆ ಸ್ವರ್ಗ ಆಗಬೇಕು, ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ನರಕ ಆಗಬೇಕು. ಆ ದಿಕ್ಕಿನಲ್ಲಿ ನಾವು ಇಲ್ಲಿಂದ ಪ್ರತಿಜ್ಞೆ ಮಾಡಿ ಹೋಗೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಹಿಂದೂ ಧರ್ಮ ಕಿ, ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ